ಇನ್ನೊಂದು ಕಡೆ ಭೂ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ 6 ವರ್ಷಕ್ಕೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2 ಕೋರ್ಟ್ನಲ್ಲಿಯೂ ಕೂಡ ನನ್ನ ಬಗ್ಗೆ ತೀರ್ಪು ಬಂದುಬಿಟ್ಟಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಕೂಡ ಇದು ಕೇಸ್ ಆಗಿತ್ತು. ಆಗಲೂ ನ್ಯಾಯಾಲಯ ನನ್ನನ್ನು ಆರೋಪ ಮುಕ್ತ ಮಾಡಿದೆ. ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಕೂಡ ಈ ಒಂದು ಕೇಸ್ನ ಅಗತ್ಯವೇ ಇಲ್ಲ ಅಂತ ಹೇಳಿಬಿಟ್ಟಿದೆ. ನಾನು ಕ್ಲೀನ್ ಚಿಟ್ ಪಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಕೋರ್ಟ್ ದೊಡ್ಡದಾ, ಕಾಂಗ್ರೆಸ್ನವ್ರು ದೊಡ್ಡದಾ? ಕೋರ್ಟ್ ದೊಡ್ಡದಾ ಇಲ್ಲಿ ಹೇಳಿ, ಅಥವಾ ಕಾಂಗ್ರೆಸ್ ಅವರೇ ದೊಡ್ಡವರ ಇಲ್ಲಿ ಹೇಳಿ. ನಿಮ್ಮ ಪ್ರಕರಣದಲ್ಲಿ ತೀರ್ಪು ಬಂದಿದೆಯಾ? ಕಾಂಗ್ರೆಸ್ ನಾಯಕರನ್ನು ಪ್ರಶ್ನೆ ಮಾಡಿದರೆ ವಿಪಕ್ಷ ನಾಯಕ ಅಶೋಕ್ ಅವರು, ನನ್ನ ಪ್ರಕರಣದಲ್ಲಾದರೂ ಜಡ್ಜ್ಮೆಂಟೇ ಬಂದುಬಿಟ್ಟಿದೆಯಪ್ಪ, ನಿಮ್ಮ ಪ್ರಕರಣದಲ್ಲಿ ನಿಮ್ದೇನೂ ತಪ್ಪಿಲ್ಲ ಅಂತ ಜಡ್ಜ್ಮೆಂಟ್ ಬಂತಾ? ಅಶೋಕ್ ಅವರ ಜಡ್ಜ್ಮೆಂಟನ್ನು ನಾವು ವಿಚಾರ ಮಾಡಲಾಗಿ ಅದನ್ನು ಪರಿಶೀಲಿಸಲಿ. ಇರೋದು ವಿಚಾರ ಇಷ್ಟೇ, ಯಾವ ಸ್ವತ್ತು ಬಿ ಡಿ ಎದು ಅಂತ ಕ್ಲೈಮ್ ಮಾಡಲಾಗಿತ್ತೋ ಆ ಸ್ವತ್ತನ್ನು ಬಿ ಡಿ ಎಗೆ ಹಿಂದಿರುಗಿಸಿದ ಮೇಲೆ ಅವ್ರ ಜಾಗ ಅವ್ರಿಗೆ ಬಂತು ಅಂತ ಆದಮೇಲೆ ಡಿಸ್ಪ್ಯೂಟ್ ಏನಿದೆ ಇಲ್ಲಿ ಅಂತ ನ್ಯಾಯಾಲಯ ಬರೆದಿರೋದು. ಹಾಗಾದರೆ ಇದೇ ತತ್ವ, ಇದೇ ನೀತಿ ಮುಡಾದ ಜಾಗ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ಕೊಂಬಿಟ್ರು, 14 ನಿವೇಶನ ತೊಗೊಂಡ್ಬಿಟ್ರು, ಅಷ್ಟೊಂದು ಜಾಗವನ್ನು ಕಬಳಿಸ್ಬಿಟ್ರು, ಲಾಭ ಮಾಡ್ಕೊಂಬಿಟ್ರು, ಪ್ರಭಾವ ಬೀರ್ಬಿಟ್ರು ಅಂತ ಹೇಳ್ತಾ ಇದ್ದಾರಲ್ಲ. ಹಾಗಾದರೆ ಈ ಪ್ರಭಾವ ಬೀರಿಯವರೆಲ್ಲ ತೊಗೊಂಡಿದ್ದ ಜಾಗವನ್ನು ಮುಡಾಗೆ ಕೊಟ್ಟುಬಿಟ್ಟ ಮೇಲೆ ಕೇಸ್ ಏನು ಬಂತು? ಇದಕ್ಕೆ ಇದೇ ನಾಯಕರುಗಳು ಏನು ಮಾತಾಡಿದ್ರು ಅಂತ ಹೇಳಿದ್ರೆ, ಸ್ವಾಮಿ ಕಳ್ಳ ಕದ್ಕೊಂಡು ಹೋಗ್ಬಿಡ್ತಾನೆ, ಕದ್ಕೊಂಡು ಹೋದ್ಮೇಲೆ ಆ ವಸ್ತುವನ್ನು ವಾಪಸ್ ಕೊಟ್ಬಿಡ್ತಾನೆ, ವಾಪಸ್ ಕೊಟ್ಬಿಟ್ಟು ಅವ್ನು ಬಿಟ್ಬಿಡ್ಬೇಕಾ? ಅವ್ನು ಕಳ್ಳ ಅಲ್ವಾ? ಒಡಕೆಯಲ್ಲಿ ಹೋದರೂ ಮಾನ, ಆನೆಯಲ್ಲಿ ಹೋದರೂ ಮಾನ ಅಂತ ಹೇಳಿದ್ದವರು ಇದು ಎಲ್ರಿಗೂ ಅನ್ವಯ ಆಗುತ್ತಾ ಅಂತ ಕಾಂಗ್ರೆಸ್ ನಾಯಕರು ಏನು ಕೇಳ್ತಾ ಇದ್ರು ಅಂತ ಹೇಳಿದ್ರೆ, ಇದಕ್ಕೆ ಅಶೋಕ್ ಅವರೇ, ಬಿ ಜೆ ಪಿ ನಾಯಕರುಗಳೇ, ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಕಲ್ಲು ಹೊಡಿಬೇಡಿ. ನೀವು ನಮ್ಮ ತಟ್ಟೆಯಲ್ಲಿ ನೊಣ ಬಿದ್ದಿರೋದನ್ನೇ ದೊಡ್ಡ ವಿಷಯ ಮಾಡ್ತಾ ಇದ್ದೀರಿ ತಾವು, ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದ್ದೆಲ್ಲ ನೋಡ್ಕೊಳ್ಳಿ ಅಂತ ಕೇಳಿದರು. ಮೊನ್ನೆ 4 ಜನ ಮಂತ್ರಿಗಳು ಮಾತಾಡಿದಾಗ ಅಶೋಕ್ ಅವರು ಯಾಕೆ ವಾಪಸ್ ಕೊಟ್ಟರು ಅನ್ನೋ ಪ್ರಶ್ನೆಯನ್ನ, ಮತ್ತೆ ಅದರ ಬಗ್ಗೆ ಹೈಕೋರ್ಟ್ ಕೊಟ್ಟಿರೋದ್ರಿಂದ ಈ ಕೇಸನ್ನು ನಾವು ಬಿಟ್ಟಿದ್ದೀರಿ, ಕೇಸ್ ಮಾಡಂಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತೇಳಿ ಬಿಟ್ಟಿದ್ದೀರಿ ಅಂತ ಹೇಳಿ ಫಸ್ಟ್ ಪ್ರಶ್ನೆ ಅವ್ರದ್ದು. ಸಿದ್ದರಾಮಯ್ಯನವ್ರ ಮೇಲೆ ಹೈಕೋರ್ಟು ಈಗಾಗಲೇ ಅವರನ್ನು ಆಪಾದಿತ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿ ಅವ್ಯವಹಾರ ಆಗಿರೋದು ಕಂಡು ಬಂದಿದೆ. ಇಂಥ ಕೇಸ್ ಅಲ್ದಿರ ಇನ್ನು ಬೇರೆ ಯಾವ ಕೇಸನ್ನು ನಾವು ಕೊಡಕ್ಕೆ ಸಾಧ್ಯ? ಅದರಿಂದ ಇದು ತನಿಖೆ ಆಗಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಈಗ ಕೋರ್ಟ್ ಆದೇಶ ಬಂದ ಮೇಲೆ, ಲೋಕಾಯುಕ್ತ ಕೋರ್ಟ್ ಆದೇಶ ಬಂದ ಮೇಲೆ, ಹೈಕೋರ್ಟು ಮತ್ತು ಲೋಕಾಯುಕ್ತ 2 ಕೋರ್ಟ್ ಆದೇಶ ಬಂದ ಮೇಲೆ ಈಗ ಏಕಾಏಕಿ ಅವರು ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ. ನನಗೆ ಪ್ರಶ್ನೆ ಮಾಡಿದ್ರು, ಅಂದರೆ ನೀವು ಸೈಟ್ ವಾಪಸ್ ಕೊಟ್ಟಿದ್ದೀರ? ನಾನು ಕೋರ್ಟ್ ಆದೇಶ ಬರೋಕ್ಕೆ ಮುಂಚೆನೇ ನಾನು ಕೊಟ್ಬಿಟ್ಟಿದ್ದೀನಿ. ಕೋರ್ಟಲ್ಲಿ ನನ್ನ ಆಪಾದಿತ ಅಂತ ಹೇಳಲಿಲ್ಲ.